ನೀವು ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಹಿಂದೆ ಅಂದರೆ ಸೆಪ್ಟೆಂಬರ್ 9, 8ನೇ ತಾರೀಕು ಅಷ್ಟು ಪ್ರಕರಣ ಕೂಡ ಕೇಳಿ ಬಂದಿತ್ತು. ಏನಪ್ಪ ಅಂತಂದರೆ ಅಸಲಿ GST ಅಧಿಕಾರಿಗಳಿಂದ ನಕಲಿ ಆಟ ಅಂತಕ್ಕಂಥದ್ದು. ಅದನ್ನು ಪತ್ತೆ ಹಚ್ಚಿದ್ದು ಬೈಯಪ್ಪನಹಳ್ಳಿ ಮತ್ತು CCB ಪೊಲೀಸ್ ಅಧಿಕಾರಿಗಳು. ಈಗ CCB ಪೊಲೀಸಿಂದ ಏನು ಬಂಧಿತರಾಗಿರ್ತಕ್ಕಂಥ ಅಧಿಕಾರಿಗಳೇನಿದ್ದಾರೆ ಅವರನ್ನು ಅಭಿಷೇಕ್, ನಾಗೇಶ್, ಮನೋಜ್, ಸೋನಾಲಿ, ಪ್ರಕಾಶ್ ಜೈನ್, ಮುಖೇಶ್ ಜೈನ್ ಅಂತ ಹೇಳಲಾಗ್ತಿದೆ. ಇನ್ನು ಈ ಆರೋಪಿಗಳೇನಿದ್ದಾರೆ ಇವರು ಉದ್ಯಮಿ ಕೇಶವ್ ತಕ್ ಎಂಬವರು ಒಂದು ದೂರನ್ನು ಕೊಡ್ತಾರೆ. ಏನಪ್ಪ ಅಂತಂದರೆ ದೂರದಾರರು ಖಾಸಗಿ ಕಂಪನಿಯೊಂದನ್ನು ನಡೆಸ್ತಿದ್ರು. ಸೊ ಈ ವೇಳೆ ಇವರು ಅಧಿಕಾರಿಗಳು ನಾವು ಸೆಂಟ್ರಲಿಂದ ಬಂದಿದ್ದೀವಿ ಅಂತೇಳಿ ಆಗಸ್ಟ್ 30ರಂದು ದೂರು ಕೊಟ್ಟಿರ್ತಾರೆ. ಇದು ನಾವು ಸೆಂಟ್ರಲಿಂದ ಬಂದಿದ್ದೀವಿ, ನಿಮ್ಮನ್ನು ಎನ್ಕ್ವೈರಿ ಮಾಡಬೇಕು ಹಾಗೆ ಹೀಗೆ ಅಂತೇಳಿ ಅವ್ರನ್ನ ಎನ್ಕ್ವೈರಿಗೆ ಕರ್ಕೊಂಡು ಹೋಗೋ ನೆಪದಲ್ಲಿ ಸುಮಾರು 1.5 ಕೋಟಿಗೆ 1.5 ಕೋಟಿಗೆ ಒಂದು ಡಿಮ್ಯಾಂಡನ್ನು ಮಾಡಿರ್ತಾರೆ. ಸೊ ಇದ್ರ ಸಂಬಂಧ ಒಂದು ದೂರು ಕೂಡ ದಾಖಲಾಗಿರ್ತದೆ. ಸೊ ಈ ಬಗ್ಗೆ ಎಚ್ಚೆತ್ತುಕೊಂಡಂತಹ ಬೈಯಪ್ಪನಹಳ್ಳಿ ಪೊಲೀಸರು ಮತ್ತು CCB ಅಧಿಕಾರಿಗಳು ಇವರನ್ನು ಯಾರು ಅಸಲಿ ಅಧಿಕಾರಿಗಳು ಏನು ನಕಲಿ ಆಟ ಆಡ್ತಿದ್ರು ಅವ್ರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಗೂ ಕೂಡ ಮುಂದಾಗಿದ್ದರು. ಇನ್ನು ಉದ್ಯಮಿಯಿಂದ ಸುಲಿಗೆಗೆ ಯತ್ನಿಸಿದ ಆರೋಪದಡಿ ಬಂಧಿತ ಏನು GST ಅಧಿಕಾರಿಗಳಿದ್ದಾರೆ ಇವರಿಂದ 69 ಲಕ್ಷ ಹಣ, 306 ಗ್ರಾಂ ಚಿನ್ನದ ಗಟ್ಟಿ ಹಾಗೂ ಇನ್ನಿಬ್ಬರನ್ನು ಕೂಡ ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಘಟನೆ ನಡೆದಿದೆ. ಒಟ್ಟಾರೆಯಾಗಿ 1.50 ಕೋಟಿಗೆ ಏನು ಬೇಡಿಕೆಗೆ ಡಿಮ್ಯಾಂಡ್ ಮಾಡಿ ಇವರು ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಉದ್ಯಮಿಗೆ ಒಂದು ಬೆದರಿಕೆ ಆಗ್ತಕ್ಕಂಥದ್ದು ಮತ್ತು ಆತನನ್ನು ಹೆದರಿಸಿ ಹಣವನ್ನು ವಸೂಲಿ ಮಾಡಲಿಕ್ಕೆ ಮುಂದಾಗಿದ್ದರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ 6 ಮಂದಿಯನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿ ಅವರಿಂದ ಕೂಡ ಒಂದಷ್ಟು ವಸ್ತುಗಳನ್ನು ಜಪ್ತಿ ಮಾಡಿರ್ತಕ್ಕಂಥ ಕೆಲಸವನ್ನು CCB ಅಧಿಕಾರಿಗಳು ಮಾಡಿದ್ದಾರೆ. GST ಅಧಿಕಾರಿಗಳನ್ನು ನಾವು ಬಂಧಿಸಿದ್ವಿ. ಅವರ ಕೂಲಂಕಷ ವಿಚಾರಣೆಗಾಗಿ ಅವರ ಒಂದು ಪೊಲೀಸ್ ಅಭಿರಕ್ಷೆಯನ್ನು ಕೂಡ ಆ ಸಂದರ್ಭದಲ್ಲಿ ಪಡೆಯಲಾಗಿತ್ತು. ಈ ಒಂದು ತನಿಖೆಯ ಭಾಗವಾಗಿ ಮುಂದುವರೆದು ಪೊಲೀಸರು 19ನೇ ತಾರೀಕು ಓರ್ವ ಖಾಸಗಿ ವ್ಯಕ್ತಿಯನ್ನು ಮತ್ತು ನಂತರ 20ನೇ ತಾರೀಕು ಓರ್ವ ಖಾಸಗಿ ವ್ಯಕ್ತಿಯನ್ನು ಬಂಧಿಸಿ ಅವರ ಒಂದು ಪೊಲೀಸ್ ಅಭಿರಕ್ಷೆಯನ್ನು ಕೂಡ ಪಡೆದುಕೊಂಡು ಕೂಲಂಕಷವಾಗಿ ವಿಚಾರಣೆ ಮಾಡಿದಾಗ ನಮಗೆ ಇವರು ಆ ಒಂದು ಬಿಸ್ನೆಸ್ ಮನ್ನಿಂದ ಏನು ಹಣವನ್ನು ದೋಚಿದ್ರು ಅದರ ಮಾಹಿತಿ ದೊರಕಿದ್ದು. ಒಟ್ಟು ಸುಮಾರು 69 ಲಕ್ಷ ಹಣ, 306 ಗ್ರಾಂ ಚಿನ್ನದ ಗಟ್ಟಿ ಇವುಗಳನ್ನು ವಶಪಡಿಸಿಕೊಂಡಿದ್ದೇವೆ. ಒಟ್ಟು ಸುಮಾರು 93 ಲಕ್ಷ ಈ ರೀತಿ ನಮಗೆ ಈ ವ್ಯಕ್ತಿಗಳಿಂದ ಈಗ ಇದುವರೆಗೆ ನಮಗೆ ರಿಕವರಿ ಆಗಿದೆ. ಹಣ ಹೋಗಿರ್ತಕ್ಕಂಥದ್ದು ಸುಮಾರು 1.1 ಕೋಟಿ ಅಂಥೇಳಿ ಕಂಪ್ಲೇಂಟ್ನಲ್ಲಿ 1.5 ಕೋಟಿ ಅಂತ ಹಾಕಲಾಗಿತ್ತು. ಆದರೆ ಒಟ್ಟು ಸುಮಾರು 1.1 ಕೋಟಿಯನ್ನು ಅವರು ಆ ಉದ್ಯಮಿಯಿಂದ ದೋಚಿದ್ದು. ಅದರಲ್ಲಿ ಈಗ ಸುಮಾರು 93 ಲಕ್ಷ ಹಣವನ್ನು ನಾವು ಈ ರೀತಿಯಲ್ಲಿ ರಿಕವರಿ ಮಾಡಿದ್ದೇವೆ. ಒಟ್ಟು